ವಿಶ್ವವಿದ್ಯಾಲಯ ಹಂಪಿ ಅದರ ಒಂದು ವಿಭಾಗ ಕುಪ್ಪಳ್ಳಿಲಿದೆ. ಈ ವಿಭಾಗದ ಹೆಸರು ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ ಕುಪ್ಪಳ್ಳಿ. ನನ್ನ ಬಲಗಡೆ ಕೂತಿರೋರು ನಾನು ಮಾಧ್ಯಮಿಕ ಶಾಲೆಯನ್ನು ಸಂಗಮೇಶ್ವರಪೇಟೆಯಲ್ಲಿ ಓದುವಾಗ 5ರಿಂದ 7ನೇ ತರಗತಿ ಓದುವಾಗ ಕೃಷ್ಣ ಶೆಟ್ಟರು ಮಾಸ್ಟ್ರು ಅಂತಿದ್ದರು. ಅವರ ಹಿರಿಯ ಮಗ SK ಮಂಜುನಾಥ್ ಅಂತ. ನಾವು ಒಂದು ರೀತಿ ಭಾಳ ಆತ್ಮೀಯರು ಮತ್ತು ಒಂಥರ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ಹಾಗಾಗಿ ಅವ್ರನ್ನ ನಾವು ಸ್ವಾಮಿ ಅಂತಲೇ ಕರೆದು ಅಭ್ಯಾಸ. SK ಮಂಜುನಾಥ್ ಅಂತವ್ರ ಹೆಸರು. ನನ್ನ ಎಡಗಡೆ ಕೂತಿರ್ತಕ್ಕಂಥವ್ರು BK ಮಂಜಪ್ಪ ಶೆಟ್ಟಿ ಅಂತ. ಅವರು ಸಂಗಮೇಶ್ವರಪೇಟೆಗೆ ಹತ್ತಿರದಲ್ಲಿರ್ತಕ್ಕಂಥ ಬೊಗಸೆ ಊರಿನವರು. ಅದೇ ಕುಟುಂಬದ ಮತ್ತೊಬ್ಬರು ಸದಸ್ಯರು ನನ್ನ ಎಡಗಡೆ ಕೂತಿರ್ತಕ್ಕಂಥವ್ರು HN ದಶರಥ ಚಿಕ್ಕಮಗಳೂರು. ಇವರು ದೊಡ್ಡ ಫ್ಯಾಮಿಲಿ. ಇವ್ರದ್ದು ಒಂದು ಸುಮಾರು ಎಷ್ಟಂದರೆ 350 ಜನ, 150 ಜನರ ದೊಡ್ಡ ಫ್ಯಾಮಿಲಿ. ಈಗ ಇವರ ಹಿರಿಯ ನಿಮ್ಮ ತಂದೆಯವರಲ್ವ, ನಿಮ್ಮ ತಂದೆಯವರ ಬಗೆಗೆ ಒಂದು ಪುಸ್ತಕನ ಸಿದ್ಧಪಡಿಸ್ತಿದ್ದಾರೆ. ಆ ಪುಸ್ತಕದಲ್ಲಿ ಮಲೆನಾಡಿನ ಭಾಗದಲ್ಲಿ ಕೃಷಿಯ ಕೆಲಸಗಳಿಗೆ ಬಳಸ್ತಾ ಇದ್ದಂತಹ ವಸ್ತುಗಳು ಅಥವಾ ಪರಿಕರಗಳ ಫೋಟೋಗಳನ್ನು ಹಾಕಬೇಕು ಅನ್ನೋದು ಅವರ ಆಸಕ್ತಿ. ಉದಾಹರಣೆಗೆ ನೊಗ, ನೇಗಿಲು, ಆಮೇಲೆ ಮರ, ಮುತ್ಲು, ಕೊಂಗ, ಹೀಗೆ ಸುಮಾರು ವಸ್ತುಗಳು ಕೃಷಿಗೆ, ಗದ್ದೆ ಕೆಲಸಕ್ಕೆ ಮತ್ತು ಕಣದ ಕೆಲಸಕ್ಕೆ ಬಳಸ್ತಿದ್ದಂಥ ವಸ್ತುಗಳ ಫೋಟೋಗಳನ್ನು ಅದರಲ್ಲಿ ಹಾಕ್ತಾರಂತೆ. ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಒಂದು ಸಹ್ಯಾದ್ರಿ ಜಾನಪದ ವಸ್ತು ಸಂಗ್ರಹಾಲಯ ಇದೆ. ಇಲ್ಲಿ ಬಂದು ಅವರು ಇಲ್ಲಿದ್ದಂತಹ ವಸ್ತುಗಳನ್ನು ಅಥವಾ ಕೃಷಿ ತಯಾರಿಕೆಯ ಕೃಷಿ ಉತ್ಪಾದನೆ ಬಳಸುವಂತಹ ವಸ್ತುಗಳನ್ನು ವೀಕ್ಷಣೆ ಮಾಡಿಕೊಂಡು ಹೋಗಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಾನು ನಮ್ಮ ಬಲಗಡೆ ಕೂತಿರ್ತಕ್ಕಂಥ SK ಮಂಜುನಾಥ್ ಅಥವಾ ಸ್ವಾಮಿಯವರ ಬಗೆಗೆ ವಿಶೇಷವಾದ ಒಂದು ಮಾತನ್ನು ಹೇಳಬೇಕು. ಅವ್ರ ತಂದೆಯವರ ಹೆಸರು ಕೃಷ್ಣ ಶೆಟ್ಟರು ಅಂತ. ಆ ಭಾಗದಲ್ಲಿ ಶೆಟ್ರು ಮಾಸ್ಟ್ರು ಅಂತಲೇ ಅವರು ಭಾಳ ಪ್ರಸಿದ್ಧಿ. ನನ್ನಂಥ 100 ಜನ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಂಥವರು. ಅದರಲ್ಲೂ ನನಗೆ ಅವರು ಹೆಚ್ಚಿನ ಪ್ರೋತ್ಸಾಹನ ಕೊಟ್ಟಂಥ ಮೇಷ್ಟ್ರು ಕೃಷ್ಣ ಶೆಟ್ರು ಮಾಸ್ಟ್ರು. ನನ್ನ ಇಡೀ ನನ್ನ ಶಿಕ್ಷಣವನ್ನು ಹಿಂತಿರುಗಿ ನಾನು ನೋಡಿದ್ರೆ ನನ್ನ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ನನ್ನ ಬಗ್ಗೆ ಕಾಳಜಿ ವಹಿಸಿದಂಥ ಮೇಷ್ಟ್ರು ಅಂತಂದರೆ ಕೃಷ್ಣ ಶೆಟ್ರು ಮಾಸ್ಟ್ರು. ನಾನು SLC 7ನೇ ಕ್ಲಾಸ್ ಪಾಸ್ ಆದ ಮೇಲೆ ಅಲ್ಲೇ ಕಡಬಗೆರೆಯಲ್ಲೇ ಇದ್ದಂತಹ ಪೂರ್ಣಪ್ರಜ್ಞಾ ಖಾಸಗಿ ಪ್ರೌಢಶಾಲೆಯಲ್ಲೇ ನೀನು ಓದಬೇಕು ಅಂತ ಅವರಿಗೆ ಆಸೆ ಇತ್ತು. ಆದರೆ ಆಗ ಒಂದು ತಿಂಗಳಿಗೆ ಅದು ಖಾಸಗಿ ಶಾಲೆ ಆಗಿದ್ದರಿಂದ ಒಂದು ತಿಂಗಳಿಗೆ 10 ರೂಪಾಯಿ ಫೀಸ್ ಕಟ್ಟಬೇಕಾಗಿತ್ತು. ತಿಂಗಳಿಗೆ 10 ರೂಪಾಯಿ ಫೀಸ್ ಕಟ್ಟುವಷ್ಟು ಆರ್ಥಿಕ ಸಾಮರ್ಥ್ಯ ಇಲ್ಲದ ಕಾರಣಕ್ಕಾಗಿ ನಾನು ಚಿಕ್ಕಮಗಳೂರು ಸಮೀಪದ ಆಣೂರು ಅಂತ ಹೈಸ್ಕೂಲು ಮತ್ತು ಅಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸಿನ ಹಾಸ್ಟೆಲ್ ಇತ್ತು, ಅಲ್ಲಿಗೆ ಸೇರಿದೆ. ಆದರೆ ನಮ್ಮ ಶೆಟ್ರು ಮಾಸ್ಟ್ರಿಗೆ ನಾನು ಅಲ್ಲಿ ಓದೋದು ಇಷ್ಟ ಇರಲಿಲ್ಲ. ಅವರು ನನಗಾಗಿ 2-3 ಕಡೆ ಹೋಗಿ ಬಂದರು. ಅದರಲ್ಲೂ ವಿಶೇಷವಾಗಿ ಕೊಟ್ಟಿಗೆಹಾರದ ಹತ್ರ ಜಾವಳಿ ಅಂತಿದೆ, ಅಲ್ಲೊಂದು ಗೌರ್ಮೆಂಟ್ ಹೈಸ್ಕೂಲು ಮತ್ತು ಅಲ್ಲಿ ಹಾಸ್ಟೆಲ್ ಕೂಡ ಇತ್ತು. ಅಲ್ಲಿ ಉಚಿತವಾಗಿ ಹಾಸ್ಟೆಲ್ ಸಿಗ್ತದನ್ನೋ ಕಾರಣಕ್ಕಾಗಿ ನನಗಾಗೇ ಅವರು ಅಲ್ಲಿಗೆ ಹೋಗಿ ನೀನು ಅಲ್ಲಿ ಓದಬೇಕು ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ನೋಡ್ಕೊಂಡು ಬಂದಿದ್ದರು. ಬಟ್ ಅಲ್ಲಿ ಮಳೆ ಜಾಸ್ತಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಬೇಡ ಅಂತ ಹೇಳಿದ್ರು. ಕೊನೆಗೆ ನಾನು ಆಣೂರಲ್ಲಿ ಹೈಸ್ಕೂಲನ್ನು ಸೇರಿದೆ. ಹೈಸ್ಕೂಲು ಡಿಗ್ರಿ MA PhD ಎಲ್ಲ ಮುಗಿಸಿದೆ. ನಾನು ಕನ್ನಡ MA ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ದರ್ಜೆ ಮತ್ತು ಪ್ರಥಮ ರ್ಯಾಂಕ್ ಬಂದಾಗ ಬಹುಶಃ ಸಂತೋಷಪಟ್ಟವರಲ್ಲಿ ನಮ್ಮ ಕೃಷ್ಣ ಶೆಟ್ರು ಮಾಸ್ಟ್ರು ಮೊದಲಿರೋ ಅವರೊಬ್ಬರೇ ಪ್ರಥಮರು ಅಂತ ನಾನು ಭಾವಿಸಿದ್ದೀನಿ. ಯಾಕಂತ ಕೇಳಿದರೆ ನಮ್ಮ ತಂದೆ ತಾಯಿಗೆ ಇದು ಫಸ್ಟ್ ರ್ಯಾಂಕ್ ಅಂದರೆ ಗೊತ್ತಿಲ್ಲ. ಪಾಸು ಫೇಲರ್ ಅಂದರೆ ಬಿಟ್ಟರೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ವಿದ್ಯಾರ್ಥಿಗಳು ಗೊತ್ತಿರಲಿಲ್ಲ. ಸೊ ನನ್ನ ಬಗ್ಗೆ ಅಷ್ಟೊಂದು ಮುತುವರ್ಜಿ ಕಾಳಜಿ ವಹಿಸಿದಂಥ ಕೃಷ್ಣ ಶೆಟ್ರು ಮಾಸ್ಟ್ರಿಗೆ ನಾನು MA ರ್ಯಾಂಕ್ ತರೋದ್ರ ಮೂಲಕ ಸಂತೋಷ ತರುವಂಥ ಕೆಲಸವನ್ನು ಮಾಡಿದ್ದೆ. ಈಗಲೂ ಕೂಡ ಅವರ ಮನೆಯ ಜೊತೆಲಿ ನನಗೆ ಬಾಂಧವ್ಯ ಇದೆ. ಸ್ವಾಮಿಯವರು ಬಂದಿದ್ದಾರೆ ಮತ್ತು ಅವರ ನೆಂಟರಿಷ್ಟು ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಇಲ್ಲಿಗೆ ಬಂದು ನಮ್ಮ ಜೊತೆಯಲ್ಲಿ ಒಂದು 10 ನಿಮಿಷದ ಭಾಳ ಸಂತೋಷ. ಸ್ವಾಮಿಯವರಿಗೆ, ಅವರ ಮನೆಯವರಿಗೆ ಮತ್ತು ಮಂಜಪ್ಪ ಶೆಟ್ಟರು ಮತ್ತು ದಶರಥ್ ಅವರೆಲ್ಲರಿಗೂ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ನಮಸ್ಕಾರ.